ಸರ್ಕಾರ ಇಲ್ಲಿ ಏನು ಮಾಡುತ್ತೆ ಅಂತ ಹೇಳಿದ್ರೆ ಯಾವಾಗಲೂ ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕುವಂಥ ಕೆಲಸವನ್ನು ಮಾಡುತ್ತೆ. ಒಬ್ಬ ಮುಸಲ್ಮಾನನ ಮನೆಯ ಮುಂದೆ ಹಿಂದೂಗಳ ದೇವಾಲಯವೇ ಇರಬಾರ್ದ ಕರ್ನಾಟಕದಲ್ಲಿ? ಯಾವುದೇ ಧರ್ಮದ ದೇವತೆ ಇರಲಿ ಅದನ್ನು ಕಾಲಿನಿಂದ ಒದೆಯುವಂಥ ಒಂದು ಕುಕೃತ್ಯವನ್ನು ಮಾಡ್ತಾನೆ ಅಂತ ಹೇಳಿದ್ರೆ ಹಿಂದೂಗಳು ಬಾಯಿಗೆ ಪ್ಲಾಸ್ಟರ್ ಹಾಕೊಂಡು ಕೂತ್ಕೊಬೇಕೇನ್ರಿ? ಸಿದ್ದರಾಮಯ್ಯನವರೇ ಇವಾಗ ನೀವು ಉತ್ತರ ಹೇಳ್ರಿ. ಡಿ ಕೆ ಶಿವಕುಮಾರ್ ಅವರೇ ನಿಮ್ಮ ಬ್ರದರ್ಸ್ ಮಾಡ್ತಾ ಇರೋ ಕೆಲಸ ನೋಡ್ರಿ. ನೀವೇನೋ ಹೋಗ್ಬಿಟ್ಟು ತಾಯಿ ಚಾಮುಂಡಿಗೆ ರಾಜ್ಯ ಸುಭಿಕ್ಷವಾಗಿರಲಿ ಅಂತ ಈಡ್ಗಾಯಿ ಹೊಡೆದು ಬರ್ತೀರಾ, ಆದರೆ ಇಲ್ಲಿ ನಮ್ಮ ದೇವಸ್ಥಾನನೇ ಹೊಡೆದಾಗ್ತಾ ಇದ್ದಾರಲ್ರಿ. ನಮ್ಮ ಆರಾಧ್ಯ ದೈವಗಳನ್ನು ಈ ರೀತಿಯಾಗಿ ಅಪಮಾನಿಸೋರ ವಿರುದ್ಧ ನೀವು ಕಠಿಣವಾದ ಕ್ರಮವನ್ನು ತಗೊಳ್ಳೋಕ್ಕೂ ಕೂಡ ನಿಮ್ಮ ಸರ್ಕಾರದ ಕೈಯಲ್ಲಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಈ ಮತಾಂಧನಿಗೆ ಇವನ ಮನೆ ಮುಂದೆ ಹಿಂದೂಗಳ ದೇವಾಲಯ ಇರಬಾರ್ದು ಅನ್ನೋದಾದ್ರೆ ಇನ್ನೇನು ಇರಬೇಕಾಗಿತ್ತು? ಆ ದೇವಾಲಯವನ್ನು ತೆರವು ಮಾಡಿ ಅಲ್ಲೊಂದು ಮಸೀದಿಯನ್ನು ಕಟ್ಸ್ಕೊಡ್ಬೇಕಾಗಿತ್ತು ಆತನಿಗೆ. ನೀವು ಇವತ್ತು ಆಂಟಿ ಕಮ್ಯುನಲ್ ಫೋರ್ಸ್ ಅನ್ನ ಏನು ಜಾರಿಗೆ ತಗೊಂಡ್ಬಂದಿದ್ದೀರಲ್ಲ ಅದರ ಅನ್ವಯದಲ್ಲಿ ಈ ಇಬ್ಬರ ಮೇಲೆ ಕೇಸ್ಗಳನ್ನು ಹಾಕಬೇಕು. ಈ ಕುಕೃತ್ಯಗಳು ಹಳ್ಳಿಯಲ್ಲೂ ನಡಿಲಿಕ್ಕಿದೆ. ಅವಾಗ ನಮ್ಮನ್ನ ರಕ್ಷಣೆ ಮಾಡಕ್ಕೆ ಯಾರು ಬರೋದಿಲ್ಲ. ಹಿಂದೂಗಳೇ, ಇದು ಕೇವಲ ಎಚ್ಚರಿಕೆಯ ಕರೆಗಂಟೆ ಅಷ್ಟೇ. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಹಿಂದೂಗಳ ಧರ್ಮಶ್ರದ್ಧೆಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಕರ್ನಾಟಕದಲ್ಲಿ. ಹೇಳಿ ಕೇಳಿ ಸಿದ್ದರಾಮಯ್ಯನವರ ಸರ್ಕಾರ ಏನಂತ ಹೇಳಿತ್ತು ಅಂತ ಹೇಳಿದ್ರೆ, ನಾವು ಆ್ಯಂಟಿ ಕಮ್ಯುನಲ್ ಫೋರ್ಸ್ ಜಾರಿಗೆ ತೊಗೊಂಬಂದಿದ್ದಾರಲ್ಲ ಇವಾಗ, ಅದಕ್ಕೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ರೀ. ಅದೇನಿದ್ರು ಮಾತ್ರ ಕೇವಲ ಹಿಂದೂಗಳ ವಿರುದ್ಧ ಮಾತ್ರ ಕಾರ್ಯಾಚರಣೆಯನ್ನು ಮಾಡ್ತಕ್ಕಂಥದ್ದು. ಆದರೆ ಅಲ್ಪಸಂಖ್ಯಾತರು ಅಂತ ಹೇಳುವಂತಹ ಬಹುಸಂಖ್ಯಾತರಿದಾರಲ್ಲ ಈ ದೇಶದಲ್ಲಿ, ಅವ್ರ ಮೇಲೆ ಇದು ಯಾವುದೇ ರೀತಿಯಾದಂಥ ಆ್ಯಕ್ಷನನ್ನು ಮಾಡೋದಿಲ್ಲ. ನಾನಿವತ್ತು ಯಾಕೆ ಈ ರೀತಿಯಾಗಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಶಿವಮೊಗ್ಗದ ಬಂಗಾರಪ್ಪ ಅವರ ಬಡಾವಣೆಯಲ್ಲಿ ಈ ಸೈಯದ್ ಅಹಮದ್ ಮತ್ತು ರೆಹಮತುಲ್ಲಾ ಅನ್ನೋರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಏನೋ ಇವಾಗ ಬರ್ತಾ ಇರೋವಂಥ ಸುದ್ದಿಗಳನ್ನು ನೋಡಿದ್ರೆ ಸರ್ಕಾರಿ ಜಾಗದಲ್ಲಿ ಈತ ಮನೆಯನ್ನು ಕಟ್ತಾ ಇದ್ದಾನಂತೆ ಅನಧಿಕೃತವಾಗಿ. ಅಥವಾ ಸರ್ಕಾರ ಹೇಳಿದೆಯೇನೋ ನೀನು ಕಟ್ಕೋ, ನಾನು ಆಮೇಲೆ ನಿಂಗೆ ಮನೆಯನ್ನು ಕೊಟ್ಬಿಡ್ತೀನಿ ಅಂತ. ಹಾಗಾಗಿ ಆತನ ಮನೆ ಎದುರುಗಡೆ ಒಂದು ಸಣ್ಣದು ದೇವಸ್ಥಾನ ಇರುತ್ತಂತೆ. ಅಲ್ಲಿ ಗಣಪತಿ ವಿಗ್ರಹ ಮತ್ತು ವಾಸುಕಿ ವಿಗ್ರಹ ಇರುತ್ತೆ. ಈತ ಏನು ಮಾಡ್ತಾನೆ, ಹೋಗಿ ವಾಸುಕಿಯ ವಿಗ್ರಹವನ್ನು ತೆಗೆದು ಮೋರಿಗೆ ಎಸ್ತಿದ್ದಲ್ಲೇ ಗಣಪತಿ ವಿಗ್ರಹಕ್ಕೆ ಕಾಲಿಂದ ಒದ್ದಿದ್ದಾನೆ. ಇವಾಗ ಪ್ರಸ್ತುತ ಇವರಿಬ್ಬರದು ಬಂಧನ ಆಗಿದೆ. ಆದರೆ ನಾವಿಲ್ಲಿ ನೋಡಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಇವತ್ತು 7 ಕೋಟಿಗೂ ಮಿಗಿಲಾದಂಥ ಜನತೆ ನಾವೇನಿದ್ದೀವಿ, ಅವರವರ ಧರ್ಮದ ಮೇಲೆ ಶ್ರದ್ಧೆ ಇದೆ. ಆದರೆ ಸರ್ಕಾರ ಇಲ್ಲಿ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಯಾವಾಗಲೂ ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕುವಂಥ ಕೆಲಸವನ್ನು ಮಾಡುತ್ತೆ. ಹಿಂದೂಗಳು ತಮ್ಮ ಧ್ವನಿಯನ್ನು ಏನಾದರೂ ಎತ್ತಿದ್ರೆ ಇವ್ರ ಮೇಲೆ ಇಲ್ಲ ಸಲ್ಲದ ಕೇಸ್ಗಳನ್ನು ಹಾಕೋದ್ರ ಮುಖಾಂತರ ಯಾವುದೇ ಹಿಂದುತ್ವವಾದಿಗಳು ಅಥವಾ ಹಿಂದುತ್ವದ ಪರ ಧ್ವನಿ ಎತ್ತುವಂಥವ್ರು ಮಾಧ್ಯಮದವರಾಗಲಿ ಒಂದು ನಿಷ್ಠೂರವಾಗಿ ಮಾತನಾಡಿದ್ರೆ ನೀವು ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದೀರಾ, ನಿಮ್ಮ ಮೇಲೆ ತಕ್ಷಣದಲ್ಲಿ ಕಠೋರವಾದ ಕಾನೂನು ಕ್ರಮ ತಗೊಳ್ತೀವಿ ಅಂತ ಹೇಳುವಂಥ ಎದುರಿಸುವಂತಹ ತಿರುಚುದ ಹೇಳಿಕೆಗಳನ್ನು ಕೊಡ್ತೀರಾ ಅಂತ ಹೇಳುವಂತಹ ಒಂದು ಕೆಲಸಕ್ಕೆ ಕೈ ಹಾಕುತ್ತೆ ಕರ್ನಾಟಕ ರಾಜ್ಯ ಸರ್ಕಾರ. ಹಾಗಾದರೆ ಇವಾಗ ಎಷ್ಟೋ ಕಡೆಗಳಲ್ಲಿ ಅಶ್ವತ್ಥ ಕಟ್ಟೆಗಳಿದೆ, ಎಲ್ಲೆಲ್ಲೋ ಸಣ್ಣ ಪುಟ್ಟ ದೇವಾಲಯಗಳಿರುತ್ತೆ, ಅದಕ್ಕೆಲ್ಲ ರಕ್ಷಣೆ ಕೊಡಬೇಕಾಗಿರೋದು ಯಾರು ಅನ್ನುವಂಥ ಪ್ರಶ್ನೆ ಬಂದಿದೆ. ಇಷ್ಟಕ್ಕೂ ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ, ಒಬ್ಬ ಮುಸಲ್ಮಾನನ ಮನೆಯ ಮುಂದೆ ಹಿಂದೂಗಳ ದೇವಾಲಯವೇ ಇರಬಾರ್ದ ಕರ್ನಾಟಕದಲ್ಲಿ ಅನ್ನುವಂಥ ಒಂದು ಸಂದರ್ಭ ಇವತ್ತು ನಿರ್ಮಾಣ ಆಗಿದೆಯಲ್ಲ. ಸಿದ್ದರಾಮಯ್ಯನವರೇ ಇವಾಗ ನೀವು ಉತ್ತರ ಹೇಳ್ರಿ. ಡಿ ಕೆ ಶಿವಕುಮಾರ್ ಅವರೇ ನಿಮ್ಮ ಬ್ರದರ್ಸ್ ಮಾಡ್ತಾ ಇರೋ ಕೆಲಸ ನೋಡ್ರಿ. ನೀವೇನೋ ಹೋಗ್ಬಿಟ್ಟು ತಾಯಿ ಚಾಮುಂಡಿಗೆ ರಾಜ್ಯ ಸುಭಿಕ್ಷವಾಗಿರಲಿ ಅಂತ ಈಡ್ಗಾಯಿ ಹೊಡೆದು ಬರ್ತೀರಾ, ಆದರೆ ಇಲ್ಲಿ ನಮ್ಮ ದೇವಸ್ಥಾನನೇ ಹೊಡೆದಾಗ್ತಾ ಇದ್ದಾರಲ್ರಿ. ಇದಕ್ಕೆ ಯಾರ್ರೀ ಉತ್ತರ ಕೊಡೋದು? ನೀವು ಹೇಳಿ ಕೇಳಿ ಏನಾದರೂ ನಾವು ಇಂಥ ಪ್ರಶ್ನೆಗಳನ್ನು ಮಾಧ್ಯಮದಲ್ಲಿ ಪ್ರಶ್ನೆ ಮಾಡಿದ್ರೆ ನೀವು ಸುಳ್ಳು ಸುದ್ದಿ ಹಬ್ಬಿಸ್ತೀರಾ, ತಪ್ಪು ಮಾಹಿತಿಯನ್ನು ಕೊಡ್ತೀರಾ, ಪಾಪ ಅಲ್ಪಸಂಖ್ಯಾತರಿಗೆ ನೋವು ಉಂಟಾಗಂಗೆ ಮಾತಾಡ್ತೀರಾ ಅಂತ ಹೇಳ್ತೀರಾ, ಮತ್ತು ನಮ್ಮನ್ನು ಬೆದರಿಸ್ತೀರಾ, ಕೇಸ್ಗಳಾಗ್ತೀರಾ, ಯಾರು ಇಂಥ ವಿಚಾರಗಳನ್ನ ಮಾತಾಡಬಾರ್ದು, ಕೋಮುವಾದಿಗಳು ಅಂತ ಹೇಳ್ತೀರಾ. ಇದು ಏನು ವಾದ ಹಂಗಂದರೆ? ಒಂದು ಪೂಜೆ ಮಾಡ್ತಾ ಇರೋವಂಥ ದೇವಸ್ಥಾನದಲ್ಲಿ ಈತ ಇಷ್ಟು ನಿರ್ಭೀತನಾಗಿ ಹೋಗಿ, ನಿರ್ಲಜ್ಜನಾಗಿ ಹೋಗಿ, ಯಾವುದೇ ಧರ್ಮದ ದೇವತೆ ಇರಲಿ ಅದನ್ನು ಕಾಲಿನಿಂದ ಒದೆಯುವಂಥ ಒಂದು ಕುಕೃತ್ಯವನ್ನು ಮಾಡ್ತಾನೆ ಅಂತ ಹೇಳಿದ್ರೆ ಹಿಂದೂಗಳು ಬಾಯಿಗೆ ಪ್ಲಾಸ್ಟರ್ ಹಾಕೊಂಡು ಕೂತ್ಕೊಬೇಕೇನ್ರಿ? ಸಿದ್ದರಾಮಯ್ಯನವರೇ, ನಾವೇನಾದರೂ ಅಫ್ಘಾನಿಸ್ತಾನದಲ್ಲಿದ್ದೀವ, ಪಾಕಿಸ್ತಾನದಲ್ಲಿದ್ದೀವ? ಉತ್ತರ ಹೇಳ್ರಿ. ಹಿಂದೂಗಳಿಗೂ ಕೂಡ ಧರ್ಮಶ್ರದ್ಧೆ ಇದೆ. ಅವರು ಯಾವುದೇ ಜಾತಿ ಮತ ಪಂಥದವ್ರು ಇರಲಿ, ನಮ್ಮ ಆರಾಧ್ಯ ದೈವಗಳನ್ನು ಈ ರೀತಿಯಾಗಿ ಅಪಮಾನಿಸೋರ ವಿರುದ್ಧ ನೀವು ಕಠಿಣವಾದ ಕ್ರಮವನ್ನು ತಗೊಳ್ಳೋಕ್ಕೂ ಕೂಡ ನಿಮ್ಮ ಸರ್ಕಾರದ ಕೈಯಲ್ಲಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಾವು ಎಂಥ ಆಡಳಿತ ಕರ್ನಾಟಕದಲ್ಲಿ ನಡೀತಾ ಇದೆ ಅಂತ ಪ್ರಶ್ನೆ ಮಾಡಬೇಕೋ ಮಾಡಬಾರ್ದು? ನೀವೇ ಉತ್ತರವನ್ನು ಹೇಳಿ.
ಈ ಮತಾಂಧನಿಗೆ ಇವನ ಮನೆ ಮುಂದೆ ಹಿಂದೂಗಳ ದೇವಾಲಯ ಇರಬಾರ್ದು ಅನ್ನೋದಾದರೆ ಇನ್ನೇನು ಇರಬೇಕಾಗಿತ್ತು? ಆ ದೇವಾಲಯವನ್ನು ತೆರವು ಮಾಡಿ ಅಲ್ಲೊಂದು ಮಸೀದಿಯನ್ನು ಕಟ್ಸ್ಕೊಡ್ಬೇಕಾಗಿತ್ತು ಆತನಿಗೆ. ಹೇಳಿ ಕೇಳಿ ಇವನೇ ಸರ್ಕಾರದ ಜಾಗದಲ್ಲಿ ಮನೆಯನ್ನು ಕಟ್ಕೊಳ್ತಾ ಇದ್ದಾನೆ ಅಂತ ಹೇಳುವಂತಹ ಒಂದು ಸುದ್ದಿ ಇವತ್ತು ಎಲ್ಲ ಕಡೆಗೆ ಹರಿದಾಡ್ತಾ ಇರ್ತಕ್ಕಂಥದ್ದು. ಹೇಳಿ ಕೇಳಿ ಶಿವಮೊಗ್ಗವೂ ಕೂಡ ಸೂಕ್ಷ್ಮ ಪ್ರದೇಶವೇ ಅಲ್ವಾ? ನೀವಿವತ್ತು ಆ್ಯಂಟಿ ಕಮ್ಯುನಲ್ ಫೋರ್ಸನ್ನು ಏನು ಜಾರಿಗೆ ತೊಗೊಂಬಂದಿದ್ದೀರಲ್ಲ, ಅದರ ಅನ್ವಯದಲ್ಲಿ ಈ ಇಬ್ಬರ ಮೇಲೆ ಕೇಸ್ಗಳನ್ನು ಹಾಕಬೇಕು. ಇವರಿಬ್ಬರ ಮೇಲೆ ಹಾಕ್ರಿ. ಇವ್ರು ತಾನೇ ಇವಾಗ ಕೋಮು ಪ್ರಚೋದನೆಯನ್ನು ಕೊಡ್ತಾ ಇರೋದು, ಕೋಮು ಅದಕ್ಕೆ ನೀರೆರಿತಾ ಇರೋದು ಇವ್ರು ತಾನೇ, ಕರೆಕ್ಟ್ ಅಲ್ವಾ? ಹಂಗಾಗಿ ಇಂಥವ್ರ ವಿರುದ್ಧ ಕಠಿಣ ಕ್ರಮವನ್ನು ತೊಗೊಳೋದು ಬಿಟ್ಬಿಟ್ಟು ಶ್ರೀಕಾಂತ್ ಶೆಟ್ಟಿ ಇರ್ಬೋದು, ಶರತ್ ಪಂಪವೇಲ್ ಅವರು ಇರ್ಬೋದು, ಸೂಲಿಬೆಲೆ ಚಕ್ರವರ್ತಿಯವರು ಇರ್ಬೋದು, ಪುನೀತ್ ಕೆರೆಹಳ್ಳಿ ಇರ್ಬೋದು, ಇನ್ನೂ ಹಲವಾರು ಹಿಂದುತ್ವದ ಪ್ರಮೋದ್ ಮುತಾಲಿಕ್ ಅವರು ಇರ್ಬೋದು, ಅಥವಾ ಇವಾಗ ನಾನೇ ಮಾತಾಡಿದೆ ಅಂದ್ಕೊಳ್ಳಿ ನನ್ನಂಥವ್ರೇ ಇರ್ಬೋದು, ನಮ್ಮಂಥವ್ರನ್ನ ಎದುರಿಸಿ ಬೆದರಿಸಿ ಮಾಡುವಂಥ ಕೆಲಸಗಳನ್ನು ನೀವು ಮಾಡ್ತೀರೇನ್ರಿ? ಹಿಂದೂಗಳು ಕೊಟ್ಟಂಥ ಮನವಿಗೆ, ಹಿಂದೂಗಳ ಬೇಡಿಕೆಗೆ, ಹಿಂದೂಗಳ ಧ್ವನಿಗೆ ಕರ್ನಾಟಕ ರಾಜ್ಯ ಸರ್ಕಾರದ ಹತ್ರ ಬೆಲೆಯೇ ಇಲ್ವೇನ್ರಿ? ಹಾಗಾದರೆ ಹಿಂದೂಗಳು ಯಾರು ನಿಮಗೆ ಮತವನ್ನು ಹಾಕಿಲ್ವಾ? ಹಾಗಾಗಿ ನಮ್ಮ ದೇವಾಲಯಗಳಿಗೆ ಸೂಕ್ತವಾದ ಭದ್ರತೆಯನ್ನು ಕೊಡಿ. ಇವತ್ತು ಏನು VIP ದರ್ಶನದ ಮುಖಾಂತರ ಹಿಂದೂ ಭಕ್ತಾದಿಗಳನ್ನು ಶೋಷಣೆ ಮಾಡೋವಂಥ ಕೆಲಸಕ್ಕೆ ನೀವು ಕೈ ಹಾಕಿರೋರು. 2,000 ರೂಪಾಯಿ ತೊಗೊಂಡು ದೇವತೆಯ ದರ್ಶನ ಮಾಡೋದಕ್ಕೆ VIP ಕ್ಯೂಗಳನ್ನು ಮಾಡಿರೋವಂಥ ನೀವು ದೇವಾಲಯದ ದುಡ್ಡುಗಳನ್ನು ತೊಗೊಂಡು ಅದನ್ನು ಯಾವ್ಯಾವ ಕೆಲಸಗಳಿಗೆ ಸರ್ಕಾರಿ ಬೊಕ್ಕಸಕ್ಕೆ ತೊಗೊಂಡು ಏನೇನಕ್ಕೆ ಉಪಯೋಗ ಮಾಡಿದ್ದೀರಾ ಅನ್ನೋ ಲೆಕ್ಕನ ಕೂಡ ಹಿಂದೂಗಳು ಕೇಳಲಾರದೇ ಇರೋವಂಥ ಹೀನ ಸ್ಥಿತಿಗಳಿಗೆ ಹಿಂದೂಗಳನ್ನು ತಂದಿಟ್ಬಿಟ್ಟು ಹಿಂದೂಗಳನ್ನು ಜಾತಿಯ ಹೆಸರಲ್ಲಿ ಒಡೆದಿದ್ದಲ್ಲದೆ ಇವತ್ತು ಹಿಂದೂಗಳಿಂದ ಮತವನ್ನು ಪಡ್ಕೊಂಡು ಹಿಂದೂಗಳಿಗೆ ಯಾವುದೇ ವಿಧವಾದಂಥ ಸವಲತ್ತುಗಳನ್ನು ಕೊಡದೆ ತಲೆಮರೆಸ್ಕೊಂಡು ಓಡಾಡೋ ರೀತಿಯಂಥ ಪರಿಸ್ಥಿತಿಗೆ ಬಂದಿರುವಂಥ ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ಹಿಂದೂ ದೇವತೆಗಳ ಅಪಮಾನವನ್ನು ಮಾಡಿದ್ರೂ ಕೂಡ ಹಿಂದೂ ಸಮಾಜ ಸಹಿಸ್ಕೊಂಡು ಕೂತ್ಕೊಬೇಕಾಗಿರುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದೆ. ನೋಡಿ, ನಾವು ಇಂಥ ಉದಾಹರಣೆಗಳನ್ನು ತಗೊಂಡು ನಾವು ನಮ್ಮ ಇತಿಹಾಸದಕ್ಕೂ ಕೂಡ ಪೂರಕವಾಗಿ ನೋಡೋ ಅಂಥದ್ದು ತೀರಮಾನ ಅವಶ್ಯಕತೆ ಇದೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ರಾಮ ಮಂದಿರವನ್ನು ಕೆಡವಿ ಹಾಕಲಾಗಿತ್ತು. ಆ ಒಂದು ರಾಮ ಮಂದಿರವನ್ನು, ರಾಮ ಜನ್ಮ ಭೂಮಿಯನ್ನು ಪಡ್ಕೊಳ್ಳೋದಕ್ಕೋಸ್ಕರ ಹಿಂದೂ ಸಮಾಜ ಸುದೀರ್ಘವಾದ 500 ವರ್ಷಗಳ ಸತತ ಪ್ರಯತ್ನವನ್ನು ಮಾಡಬೇಕಾಯಿತು. ಇಂಥದ್ದು ಸಣ್ಣ ದೇವಸ್ಥಾನನೇ ಇರ್ಬೋದು, ಆದರೆ ಇಂಥ ಘಟನೆಗಳು ಮರುಕಳಿಸ್ತಾ ಹೋದರೆ ಹಿಂದೂ ಸಮಾಜ ತಾನು ಕಳ್ಕೊಂಡಿರೋವಂಥ ವೈಭವವನ್ನು ಪುನಃ ಪಡ್ಕೊಳ್ಳೋದಕ್ಕೆ ಎಷ್ಟು ಸಹಸ್ರ ವರ್ಷಗಳು ಬೇಕಾಗ್ಬೋದು. ಕರ್ನಾಟಕ ರಾಜ್ಯದಲ್ಲಿ ಈಗ ಗೋಹತ್ಯೆ ನಿಷೇಧ ಕಾನೂನು ಜಾರಿಯಲ್ಲಿದ್ದರೂ ಕೂಡ ಗೋಮಾತೆಯ ಕೆಚ್ಚಲುಗಳನ್ನು ಕೊಯ್ತಕ್ಕಂಥದ್ದು, ದೇವಾಲಯಗಳ ಮುಂದೆ ತಗೊಂಬಂದು ತಲೆಗಳನ್ನು ಹಾಕ್ತಕ್ಕಂಥದ್ದು, ಗೋರಕ್ಷಕರ ಮೇಲೆ ಹಲ್ಲೆಯನ್ನು ಮಾಡ್ತಕ್ಕಂಥದ್ದು, ಗೋರಕ್ಷಕರ ಮೇಲೆ ಒಂದು ಸುಳ್ಳು ಕೇಸ್ಗಳನ್ನು ದಾಖಲು ಮಾಡ್ತಕ್ಕಂಥದ್ದು, ಅವರನ್ನ ಬೆದರಿಸ್ತಕ್ಕಂಥದ್ದು ಅವ್ಯಾವಹತವಾಗಿ ನಡೀತಾನೆ ಇದೆ. ಆದರೆ ಇದನ್ನೆಲ್ಲ ನೋಡಿಕೊಂಡು ಹಿಂದೂ ಸಮಾಜ ಯಾಕೆ ಈ ರೀತಿಯಾಗಿ ಸುಮ್ಮನೆ ಕೂತಿದೆ ಅನ್ನೋವಂಥ ಪ್ರಶ್ನೆ ಎದುರಾಗ್ತಾ ಇದೆ. ಅಟ್ಲೀಸ್ಟ್ ನಾವು ಕಾನೂನಾತ್ಮಕ ಹೋರಾಟವನ್ನು ಮಾಡಲಿಕ್ಕೂ ಕೂಡ ಕ್ಷಮತೆಯನ್ನು ಕಳ್ಕೊಂಬಿಟ್ರೆ ಮುಂದೆ ಒಂದು ದಿನ ನಮ್ಮ ಈ ಬಹುಸಂಖ್ಯಾತ ಸಮಾಜದ ಮೇಲೆ ಅಲ್ಪಸಂಖ್ಯಾತರು ಸವಾರಿ ಮಾಡ್ತಾರೋ ಇಲ್ವೋ ಅನ್ನುವಂಥ ಪ್ರಶ್ನೆಯನ್ನು ನಿಮ್ಮ ಮುಂದೆ ಇಟ್ಕೊಳ್ಳಿ. ಇತ್ತೀಚೆಗೆ ಒಂದು ಮನಕಲುಕುವಂತಹ ಘಟನೆ ನನ್ನ ತುಂಬ ನೋವು ಮಾಡ್ತು. ಪಶ್ಚಿಮ ಬಂಗಾಳದಲ್ಲಿ ಈಗ ಯುಎನ್ಎಸ್ ಸರ್ಕಾರ ಇದೆಯಲ್ಲ, ಅದರಲ್ಲಿ ಹಿಂದೂಗಳು ಅನುಭವಿಸ್ತಾ ಇರೋವಂಥ ಯಮ ಯಾತನೆಯನ್ನು ನೋಡಿದ್ರೆ ಕರುಳು ಕಿತ್ತು ಬರುತ್ತೆ. ಅಲ್ಲಿ ಒಂದು ಗೃಹಿಣಿಯನ್ನು ಸಾಮೂಹಿಕವಾಗಿ ಅತ್ಯಾಚಾರವನ್ನು ಮಾಡಿದ್ದಲ್ಲದೆ ನಾವು ಡಸ್ಟ್ಬಿನ್ ಕವರ್ ಅಂತ ಏನು ಹೇಳ್ತೀವಲ್ಲ ಅದರಲ್ಲಿ ತೊಗೊಂಬಂದ್ಬಿಟ್ಟು ಸಾರ್ವಜನಿಕ ಪ್ರದೇಶದಲ್ಲಿ ಇಟ್ಟು ಹೋಗುವಂತಹ ಹೇಯ ಕೃತ್ಯಕ್ಕೆ ಕೈ ಹಾಕ್ತಾರೆ ಅಂತ ಹೇಳಿದ್ರೆ ಇದು ಯಾವ ಧರ್ಮ ಹೇಳ್ಕೊಟ್ಟಿದೆ ಅನ್ನೋದು ಹಿಂದೂಗಳಿಗೆ ಇವತ್ತು ಪ್ರಶ್ನಾರ್ಥಕ ಚಿಹ್ನೆಯಾಗಿ ಕಾಡ್ತಾ ಇರ್ತಕ್ಕಂಥದ್ದು. ಅಲ್ಲೆಲ್ಲೋ ಒಂದು ನಮ್ಮ ದೇಶಕ್ಕೆ ಸಂಬಂಧ ಪಡೆದಂತಹ ಒಂದು ಹಿಂದೂ ಹೆಣ್ಣಿನ ಶೀಲ ಹೊರಟೋಯ್ತು, ಆಕೆಯ ಪ್ರಾಣ ಹೊರಟೋಯ್ತು ಅಂತ ನಾವು ಇವತ್ತು ಅದನ್ನು ನಿರ್ಲಕ್ಷ್ಯ ಮಾಡಿದ್ರೆ ಮುಂದೊಂದು ದಿನ ಅಂತಹದ್ದೇ ಘಟನೆ ನಮ್ಮೆಲ್ಲರ ಮನೆಗಳಲ್ಲಿ ನಡೀಲಿಕ್ಕಿದೆ. ಹಾಗಾಗಿ ಹಿಂದೂಗಳೇ ಸದಾಕಾಲ ಜಾಗೃತವಾಗಿ ಇದ್ದಾಗ ಮಾತ್ರ ನಮ್ಮ ಧರ್ಮವನ್ನು ನಾವು ಸಂರಕ್ಷಣೆ ಮಾಡ್ಬೋದು. ನಮ್ಮ ಧರ್ಮ ಸಂರಕ್ಷಣೆಯಾಗಿದ್ದರೆ ನಮ್ಮ ಊರು ಸಂರಕ್ಷಣೆಯಾಗಿರುತ್ತೆ, ನಮ್ಮ ಮನೆ ಸಂರಕ್ಷಣೆಯಾಗಿರುತ್ತೆ, ನಾವು ಸಂರಕ್ಷಣೆಯಾಗಿರ್ತೀವಿ, ಅಖಂಡ ಭಾರತವು ಸಂರಕ್ಷಣೆಯಾಗಿರುತ್ತೆ. ಅಖಂಡ ಭಾರತ ಇವತ್ತು ನಮ್ಮ ಕೈಯಲ್ಲಿ ಇಲ್ಲದೇ ಇರ್ಬೋದು, ಆದರೆ ಭಾರತ ಮಾತೆಯನ್ನು ಸಂರಕ್ಷಣೆ ಮಾಡಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ಹಾಗಾಗಿ ಇಂಥ ಹೇಯ ಕೃತ್ಯಗಳನ್ನು ಮಾಡುವವರ ವಿರುದ್ಧ ಕಠಿಣವಾಗಿ
ಧ್ವನಿ ಎತ್ತೋದು ಕೂಡ ಪ್ರತಿಯೊಬ್ಬ ಹಿಂದುವಿನ ಆದ್ಯ ಕರ್ತವ್ಯ ಆಗುತ್ತೆ. ಭಗವದ್ಗೀತೆ ಹೇಳಿರೋದು ಕೂಡ ಅದನ್ನೇ. ಅನ್ಯಾಯವನ್ನು ಮಾಡೋದನ್ನು ನೋಡಿಕೊಂಡು ಸುಮ್ಮನೆ ಇದ್ದರೂ ಕೂಡ ನಮಗೆ ಪಾಪವನ್ನು ಬರುತ್ತೆ. ಅದರ ವಿರುದ್ಧ ಧ್ವನಿಯನ್ನು ಎತ್ತಲೇಬೇಕು ಅನ್ನೋದೇ ಭಗವದ್ಗೀತೆ ನಮಗೆ ಬೋಧನೆಯನ್ನು ಮಾಡಿರ್ತಕ್ಕಂಥದ್ದು. ಆ ಒಂದು ಸಾಲಿನ ಮುಖಾಂತರವಾದರೂ ನಾವು ಆಯ್ಕೆ ಮಾಡಿರುವಂಥ ಜನಪ್ರತಿನಿಧಿಗಳ ಮುಂದೆ ನಾವು ಕಠೋರವಾಗಿ ಧ್ವನಿಯನ್ನು ಎತ್ತಲೇಬೇಕು. ಹಿಂದೂಗಳೇ, ಇದು ಕೇವಲ ಎಚ್ಚರಿಕೆಯ ಕರೆಗಂಟೆ ಅಷ್ಟೇ. ಮುಂದೆ ಇಂಥ ಈ ಕೃತ್ಯಗಳು ಹಳ್ಳಿಯಲ್ಲೂ ನಡಿಲಿಕ್ಕಿದೆ. ಆವಾಗ ನಮ್ಮನ್ನು ರಕ್ಷಣೆ ಮಾಡೋಕ್ಕೆ ಯಾರೂ ಬರೋದಿಲ್ಲ. ಹಾಗಾಗಿ ಇಂಥ ಕುಕೃತ್ಯಗಳಿಗೆ ತತ್ಕ್ಷಣದಲ್ಲಿ ಒಂದು ಕಡಿವಾಣವನ್ನು ಹಾಕುವಂತಹ ಕೆಲಸಕ್ಕೆ ನಾವು ಕೈ ಹಾಕಬೇಕು. ಹಾಗಾಗಿ ಈ ವ್ಯಕ್ತಿಗಳ ವಿರುದ್ಧ ಕಠೋರವಾದಂತಹ ಕಾನೂನು ಕ್ರಮಕ್ಕೆ ಮುಂದಾಗಬೇಕು. ಅಲ್ಲಿನ ಸ್ಥಳೀಯ ಶಾಸಕರು ಏನಿದ್ದಾರೆ ಅವ್ರ ಮುಂದೆ ಬಂದು ಇವರಿಗೆ ತಕ್ಷಣ ಶಿಕ್ಷೆ ಆಗುವ ರೀತಿಯಲ್ಲಿ ಮಾಡಬೇಕು. ಇಲ್ಲ ಅಂತೇಳಿದ್ರೆ ಹಿಂದೂ ಸಂಘಟನೆಗಳು ಗಟ್ಟಿಯಾದ ಧ್ವನಿಯನ್ನು ಎತ್ತಿ ಸರ್ಕಾರಕ್ಕೆ ಚೀಮಾರಿಯನ್ನು ಹಾಕುವಂಥ ಕೆಲಸವನ್ನು ಮಾಡೇ ಮಾಡ್ತಾರೆ. ಹಾಗಾಗಿ ನಮ್ಮ ಶ್ರದ್ಧಾಸ್ಥಾನದ ಮೇಲೆ ಆಘಾತವನ್ನು ಮಾಡಿದವ್ರನ್ನ ಈ ಸರ್ಕಾರ, ಬಂಡ ಸರ್ಕಾರ ಏನಿದೆಯಲ್ಲ, ದಪ್ಪ ಚರ್ಮದ ಸರ್ಕಾರ ಸುಮ್ಮನೆ ಬಿಡಬಾರ್ದು ಅನ್ನುವಂಥ ಒಂದು ಎಚ್ಚರಿಕೆಯನ್ನು ನಿಮ್ಮ ಮುಂದೆ ಇಡುವುದರ ಮುಖಾಂತರ ಆಟೋವಾಲಾ ಕಾರ್ಯಕ್ರಮವನ್ನು ನಾವಿಂದು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.